ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ಅಸೈನ್ಮೆಂಟ್ನ ಬರೆದಿದ್ದೀನಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ಕೂಡ ಒಬ್ಬರು ಕಮೆಂಟ್ ಮಾಡಿ ಹೇಳಿದರು. ನಾನು ಕೂಡ ಮೇನ್ ಹಿಸ್ಟ್ರಿ ಓದ್ತಾ ಇದ್ದೀನಿ ಮೇಡಮ್, ನಮಗೂ ತೋರಿಸಿ ಅಂತ ನಾನು ಅವರು ಕಮೆಂಟ್ ಮಾಡಿದ್ದೆ. ಖಂಡಿತವಾಗ್ಲೂ ತೋರಿಸ್ತೀನಿ ಮ್ಯಾಮ್ ನಾನು ಯಾವ ರೀತಿ ಬರೆದಿದ್ದೀನಿ ಅಂತ ಅವ್ರಿಗೆ ನಾನು ಕಮೆಂಟ್ಗೆ ರಿಪ್ಲೈ ಮಾಡಿದ್ದೆ. ಸೊ ಅದಕ್ಕೋಸ್ಕರನೇ ರಿಲೇಟೆಡ್ ಇದು ಕೂಡ ಯೂಸ್ಫುಲ್ ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಯಾಕಂತಂದರೆ ನನಗಂತೂ ಈ ಅಸೈನ್ಮೆಂಟ್ ಬರೆಯುವಾಗ ತುಂಬ ಡಿಫಿಕಲ್ಟ್ ಆಯಿತು ಅಂತಲೇ ಹೇಳ್ಬೋದು. ಯಾವ ರೀತಿ ಬರೀಬೇಕು, ಯಾವ ರೀತಿ ಸಬ್ಮಿಟ್ ಮಾಡಬೇಕು, ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅನ್ನೋದು ಒಂದು ತುಂಬ ದೊಡ್ಡ ತಲೆನೋವಾಗಿತ್ತು ಅಂತಲೇ ಹೇಳ್ಬೋದು. ಯಾಕಂದರೆ ನಾವೆಲ್ಲ ಡೈರೆಕ್ಟಾಗಿ ಅಸೈನ್ಮೆಂಟ್ನ ಸಬ್ಮಿಟ್ ಮಾಡೋದ್ರಿಂದ, ನಾನು ಆ್ಯಕ್ಚುಲಿ ಡಿ.ಎಡ್ ಮಾಡಿರೋದ್ರಿಂದ ನನಗೆ ಈ ಅಸೈನ್ಮೆಂಟ್ ಎಲ್ಲ ಬರೆಯೋದು ತುಂಬ ಈಸಿನೇ ಇತ್ತು ಫ್ರೆಂಡ್ಸ್. ಆದ್ರೂ ನನಗೆ ತುಂಬ ಡಿಫಿಕಲ್ಟ್ ಆಯಿತು ಅಂತಲೇ ಹೇಳ್ಬೋದು. ಅಷ್ಟೆಲ್ಲ ಬರೆದೊಳಗೆ ಇಷ್ಟು ಬರೆಯೋದು ತುಂಬ ಕಷ್ಟ ಅಂತಂತಂದರೆ ನೀವೇ ಲೆಕ್ಕಾಚಾರ ಹಾಕ್ಬೋದು ಯಾವ ರೀತಿ ಡಿಫಿಕಲ್ಟ್ ಆಗಿರ್ಬೋದು ನನಗೆ ಅಂತ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನು ಅಂತಂತಂದರೆ, ನಾವು ಅಷ್ಟು ಅಸೈನ್ಮೆಂಟ್ಗಳನ್ನ ಬರೆದಿದ್ರು ಕೂಡ ಈ ಅಸೈನ್ಮೆಂಟ್ ಬರೆಯೋದು ತುಂಬ ಡಿಫಿಕಲ್ಟ್ ಆಯಿತು. ಯಾಕಂದರೆ ಇದು ನಾನು ಫಸ್ಟ್ ಟೈಮ್ ಬರೀತಿರೋದ್ರಿಂದ ಯಾವ ರೀತಿ ಬರೀಬೇಕು, ಯಾವ ರೀತಿ ಸಬ್ಮಿಟ್ ಮಾಡಬೇಕು, ಅಥವಾ ಯಾವ ರೀತಿ ನಾವು ಪ್ರೆಸೆಂಟೇಷನ್ ಕೊಟ್ಟರೆ ಚೆನ್ನಾಗಿರುತ್ತೆ ಇದು ಅನ್ನೋದು ಸ್ವಲ್ಪ ಗೊಂದಲ ಇತ್ತು. ಅದರಿಂದಾಗಿ ನನಗೆ ಸ್ವಲ್ಪ ಬರೆಯೋದು ತುಂಬ ಡಿಫಿಕಲ್ಟ್ ಆಯಿತು ಅಂತಲೇ ಹೇಳ್ಬೋದು. ಮತ್ತು ಇದು ನೆಕ್ಸ್ಟ್ ತೋರಿಸ್ತೀನಿ ಫ್ರೆಂಡ್ಸ್. ಇದು ಆ್ಯಕ್ಚುಲಿ ಇದು ಫ್ರಂಟ್ ಪೇಜ್. ಇದು ಇಲ್ಲಿ ನೋಡ್ಬೋದು, ಇದು ಫ್ರಂಟ್ ಪೇಜು. ನಾವು ಅವರು ರೆಫರೆನ್ಸ್ಗೆ ಒಂದು ಹಾಕಿದ್ರು ಫ್ರೆಂಡ್ಸ್. ಇದೇನೇ ಫ್ರೆಂಡ್ ಶೀಟು ಅಂತ ಗ್ರೂಪಲ್ಲೂ ಹಾಕಿದ್ರು, ಮತ್ತು KSOU ಆ್ಯಪಲ್ಲಿ ಕೂಡ ಇದನ್ನು ನಮಗೆ ಹೇಳಿದರು ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್. ಇದು ಫ್ರೆಂಡ್ ಶೀಟು. ಇದನ್ನು ನಾವು PDF ಅವ್ರು ಹಾಕಿರ್ತಾರಲ್ಲ ಅದನ್ನು ನಾವು ಜೆರಾಕ್ಸ್ ಮಾಡಿ ಕೂಡ ಯೂಸ್ ಮಾಡ್ಬೋದು ಅಂತ ನನಗೆ ಆಮೇಲೆ ಗೊತ್ತಾಯಿತು. ಬಟ್ ನನಗೆ ಅವರು ಆ್ಯಕ್ಚುಲಿ ಅದರಲ್ಲಿ ಒಂದು ಏನು ಮೆನ್ಷನ್ ಮಾಡಿದ್ರು ಅಂತಂತಂದರೆ, ಈ ಯಾವುದೇ ಡಾಕ್ಯುಮೆಂಟ್ ಆಗಲಿ, ನೀವು ಯಾವುದೇ ಅಸೈನ್ಮೆಂಟ್ನ ಅಪ್ಲೋಡ್ ಮಾಡಬೇಕಂದ್ರೂ ಅದು ನಿಮ್ಮ ಹ್ಯಾಂಡ್ ರೈಟಿಂಗ್ ಆಗಿರಬೇಕು. ಯಾವುದೇ ರೀತಿಯ ಜೆರಾಕ್ಸ್ಗಳಾಗಲಿ ಅಥವಾ ಯಾವುದೇ ರೀತಿಯ ಟೆಕ್ಸ್ಟು ಅಂದರೆ ಬರವಣಿಗೆ ಬೇರೆದು ಕಾಪಿ ಮಾಡಿ ಬರೆಯೋದಾಗಲಿ ಎಲ್ಲ ಮಾಡಬಾರ್ದು ಅಂತ ಅದರಲ್ಲಿ ಕಾಷನ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ ಫ್ರೆಂಡ್ಸ್. ಅದನ್ನ ನೋಡಿ ನನಗೇನು ಅನ್ನಿಸ್ತು ಅಂತಂದರೆ, ಸೊ ಹೇಗೂ ನಾನು ಬರಿತಾ ಇದ್ದೀನಿ, ಸೊ ನನ್ನ ಹತ್ರ ಎಲ್ಲನೂ ಅದಕ್ಕೆ ಬೇಕಾಗಿರುವಂಥ ಮೆಟೀರಿಯಲ್ಸ್ ಎಲ್ಲ ಇದೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡೋಣ ಅಂತ ಅಂದ್ಕೊಂಡೆ ಅಂತಂದರೆ, ಫ್ರಂಟ್ ಶೀಟ್ ಕೂಡ ನಾನೇ ಬರೆದು ಬಿಡೋಣ. ಸೊ ಇದು ಕೂಡ ಒಂದು ಸ್ವಲ್ಪ ಡಿಫಿಕಲ್ಟ್ ಆಯಿತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಎಲ್ಲದಕ್ಕೂ ಫ್ರಂಟ್ ಶೀಟ್ ಅಂತಂದರೆ ನಾನೇ ಏನು ಮಾಡಿದೆ, ಸ್ಟೇಜ್ 1 ಮತ್ತು ಸ್ಟೇಜ್ 2ಗೆ 2 ಫ್ರಂಟ್ ಪೇಜು, ನೆಕ್ಸ್ಟು ಆಮೇಲೆ ಕ್ವಶನ್ಸ್ಗೆ ಈ ರೀತಿ ನಾನು ಡಿವೈಡ್ ಮಾಡ್ಕೊಂಡಿದ್ದು ಹೇಳಿದ್ನಲ್ಲ. ಸ್ವಲ್ಪ ಡಿಫಿಕಲ್ಟ್ ಆಯಿತು ಅಂತಲೇ ಹೇಳ್ಬೋದು. ನನಗೊಂದೆರಡು ಅಸೈನ್ಮೆಂಟು ತುಂಬ ಡಿಫಿಕಲ್ಟ್ ಆಯಿತು ಅಂತ ಅನಿಸ್ತು. ನೆಕ್ಸ್ಟ್ ಆಮೇಲೆ ಬೇಗನೆ ನಾನು ಅದನ್ನು ಕವರ್ ಮಾಡ್ಕೊತಾ ಬಂದೆ. ಈಗ ನಾನು ತೋರಿಸ್ತೀನಿ. ಫಸ್ಟು ಇಲ್ಲಿ ರೆಫರೆನ್ಸ್ಗೆ ಒಂದು 2 ಅಸೈನ್ಮೆಂಟ್ನ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಬಂದು ಮೇನ್ ಸಬ್ಜೆಕ್ಟ್. ಇದು ಇಲ್ಲಿ ನೋಡ್ಬೋದು 1.2 ಅಂತ ಅಂದರೆ ಇದು ಮೇನ್ ಸಬ್ಜೆಕ್ಟ್. ನಾನು ಹಿಸ್ಟ್ರಿಯಲ್ಲಿ ಹೇಳಿದ್ನಲ್ಲ, ಇದು 3 ಸಬ್ಜೆಕ್ಟು ಮೇನ್ ಇರುತ್ತೆ. ಇದರಲ್ಲಿ 2ನೇ ಸಬ್ಜೆಕ್ಟ್ ಇದು ಮೇಯ್ನು. ಇದು ಒಂದು ಸಾಫ್ಟ್ ಕೋರ್ಸ್ನ ಇಲ್ಲಿ ಒಂದು ತೋರಿಸ್ತಾ ಇದ್ದೀನಿ. ಒಂದು ಮೇನ್ ಕೋರ್ಸ್ ತೋರಿಸ್ತಾ ಇದ್ದೀನಿ, ಇನ್ನೊಂದು ಸಾಫ್ಟ್ ಕೋರ್ಸ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು. ಇವಾಗ ಈ ಒಂದು ನಾನು ಯಾವ ರೀತಿ ಬರೆದಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ನಾನು ಫಸ್ಟು ಸೇಮ್ ಅವ್ರು ಕೊಟ್ಟಿರುವಂಥ ರೆಫರೆನ್ಸದಲ್ಲೂ ಕೂಡ PDF ಕೊಟ್ಟಿದ್ರಲ್ಲ ಫ್ರೆಂಡ್ಸ್, ಅದು ಕೂಡ ಈ ರೀತಿಯೇ ಇತ್ತು. ಸೊ ಅದಕ್ಕೋಸ್ಕರ ನಾನು ನನ್ನ ಹ್ಯಾಂಡ್ ರೈಟಿಂಗಲ್ಲೇ ಅದನ್ನು ಸಬ್ಮಿಟ್ ಮಾಡಿದ್ದೀನಿ. ನೋಡ್ಬೋದು, ಫಸ್ಟು ನಾನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ, ಮುಕ್ತಗಂಗೋತ್ರಿ, ಮೈಸೂರು, ಕರ್ನಾಟಕ 570006. ಇಲ್ಲಿ ನಾನು ಇಂಟರ್ನಲ್ ಅಸೈನ್ಮೆಂಟ್ ಅಕಾಡೆಮಿಕ್ ಇಯರ್ ಹಾಕಿದ್ದೀನಿ. ಮತ್ತು ಇಲ್ಲಿ ನಮಗೆ ಸ್ಟೇಜ್ 1 ಮತ್ತು ಸ್ಟೇಜ್ 2ನ ಇಲ್ಲಿ ಕೊಟ್ಟಿದ್ರು ಫ್ರೆಂಡ್ಸ್. ಸೊ ಇದಕ್ಕೋಸ್ಕರ ನಾನು ಸ್ಟೇಜ್ 1ನ ಹಾಕಿದ್ದೀನಿ. ಇಲ್ಲಿ ಜುಲೈ ಸೈಕಲ್ ಅಂತ ಹಾಕಿದ್ದೀನಿ, ನಂದು ಬಂದು ಜುಲೈ ಸೈಕಲ್. ಸೊ ಇಲ್ಲಿ ನೋಡ್ಬೋದು, ಇದು ನೇಮು, ರೋಲ್ ನಂಬರ್, ಡಿಗ್ರಿ ಅಥವಾ ಪದವಿ, ಇಯರ್, ಕೋರ್ಸ್, ಅಸೈನ್ಮೆಂಟ್ ಟಾಪಿಕ್ಕು, ಮೀಡಿಯಮ್ಮು, ಮೊಬೈಲ್ ನಂಬರ್, ಇಷ್ಟು ಕೂಡ ನಾನು ಇಲ್ಲಿ ಇನ್ಫಾರ್ಮೇಷನ್ನ ಫಿಲ್ ಮಾಡಿದ್ದೀನಿ ಫ್ರೆಂಡ್ಸ್. ಇದು ಫ್ರಂಟ್ ಪೇಜು. ಈ ರೀತಿ ನೀವು ಬರಿಬೇಕಾಗತ್ತೆ. ಇಲ್ಲಿ ನೋಡ್ಕೊಬೋದು ನೀವು, ನೋಡಿ ಇಷ್ಟು. ನಾನಿಲ್ಲಿ ಕ್ವಶನ್ ಏನು ಕೊಟ್ಟಿದ್ರು ಅಂತಂದರೆ ಫ್ರೆಂಡ್ಸ್, ನನಗೆ ಅಸೈನ್ಮೆಂಟ್ಗೆ ಸಿಂಧು ನಾಗರಿಕತೆಯ ಲಕ್ಷಣಗಳನ್ನು ವಿವರಿಸಿ. ಸೊ ನಾನಿಲ್ಲಿ ಏನು ಬರೆದಿದ್ದೀನಿ, ಈ ಮೇಯ್ನಾಗಿ ಅಸೈನ್ಮೆಂಟಲ್ಲಿ ಏನಿರಬೇಕಂದ್ರೆ ನಮ್ಮ ರೋಲ್ ನಂಬರು, ನಾವು ಬರೆದಿರುವಂಥ ಡೇಟು, ಮತ್ತು ಪೇಜ್ ನಂಬರು, ಮತ್ತು ನಮ್ಮ ಸಿಗ್ನೇಚರು, ಡೇಟು 2 ಇರಬೇಕು ಫ್ರೆಂಡ್ಸ್. ಇಷ್ಟು ಇನ್ಫಾರ್ಮೇಷನು ಖಂಡಿತವಾಗ್ಲೂ ಇರಬೇಕು. ನನಗೆ ಈ ಅಸೈನ್ಮೆಂಟ್ ಬರೆದಾದ್ಮೇಲೆ, ಅಂದರೆ ನಾನು ಅಸೈನ್ಮೆಂಟ್ ಎಲ್ಲ ಬರೆದು ಸಬ್ಮಿಟ್ ಮಾಡಿದ್ಮೇಲೆ ನನಗೆ ಇನ್ನೊಂದು ಐಡಿಯಾ ಬಂತು. ಅದನ್ನ ನಾನು ಲಾಸ್ಟಲ್ಲಿ ತೋರಿಸ್ತೀನಿ. ಆ ರೀತಿಯೂ ನಾವು ಬರಿಬೋದು. ಇಲ್ಲಿ ನೋಡ್ಬೋದು, ನಾನು ಆ ಕ್ವಶನ್ಗೆ ಪೀಠಿಕೆ ಹಾಕಿ ಇಲ್ಲಿ ಸಿಂಧು ನಾಗರಿಕತೆಯ ಲಕ್ಷಣಗಳನ್ನು ಇಲ್ಲಿ ಬರೆದಿದ್ದೀನಿ. ನೆಕ್ಸ್ಟು
ಅದೇ ಹಿಂದಿನ ಶೀಟಲ್ಲೇ ನಾನು ಕಂಟಿನ್ಯೂ ಮಾಡಿದ್ದೀನಿ ಫ್ರೆಂಡ್ಸ್. ಅಲ್ಲಿನ ನಗರ ಯೋಜನೆ ಹೇಗಿತ್ತು, ಬೀದಿಗಳು, ಮುದ್ರೆಗಳು, ಈ ರೀತಿ ನಾನು ಬರೆದಿರೋದಕ್ಕೆ ಯಾವುದು ಮೇನ್ ಪಾಯಿಂಟ್ ಇರುತ್ತೆ ಅದಕ್ಕೆ ಅಂಡರ್ಲೈನ್ಗಳೆಲ್ಲ ಮಾಡಿ ನಾನು ಅದನ್ನು ಈ ರೀತಿ ಬರೆದಿದ್ದೀನಿ ಫ್ರೆಂಡ್ಸ್. ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಎಲ್ಲ ಸೇಮ್ ನಾನು ಈ ರೀತಿಯೇ ಬರೆದಿದ್ದೀನಿ. ಬಟ್ ನನಗೆ ಏನು ಅನಿಸ್ತು ಅಂತಂತಂದರೆ ಈ ರೋಲ್ ನಂಬರೆಲ್ಲ ನಾನು ಇನ್ನೊಂದು ಮಾದರಿ ಇದೆ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಆ ರೀತಿ ಬರ್ತಿದ್ರೆ ಚೆನ್ನಾಗಿತ್ತು ಅಂತಲೇ ಅನಿಸ್ತು. ಇಲ್ಲಿ ನೋಡ್ಬೋದು ಈ ರೀತಿ ಬರೆದಿದ್ದೀನಿ ನಾನು. ಎಲ್ಲದರಲ್ಲೂ ಕೂಡ ನಾನು ಸಿಗ್ನೇಚರು, ಡೇಟು, ನನ್ನ ಹೆಸರು ಎಲ್ಲನೂ ಬರೆದಿದ್ದೀನಿ ಫ್ರೆಂಡ್ಸ್, ನೋಡ್ಬೋದು. ಅವರ ಆಹಾರ ಪದ್ಧತಿ ಯಾವ ರೀತಿ ಇತ್ತು, ವಿನೋದಗಳಾಗಿರ್ಬೋದು, ಶೌಚಾಲಯ ಮತ್ತು ಸೌಂದರ್ಯವರ್ಧಕಗಳು, ಚಿತ್ರಕಲೆ, ಮತ್ತು ಅವರ ಕಾಲದಲ್ಲಿ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಯಾವ ರೀತಿ ಇತ್ತು, ರಾಜಕೀಯ ಸ್ಥಿತಿ ಮತ್ತು ಧಾರ್ಮಿಕ ಆಚರಣೆಗಳು, ಅವರಲ್ಲಿ ಸಿಂಧು ನಾಗರಿಕತೆಯಲ್ಲಿ ಇದ್ದಂಥ ಸಮಾಧಿ ವ್ಯವಸ್ಥೆ, ಪ್ರತಿಯೊಂದರ ಬಗ್ಗೆ ನಾನು ಕೂಡ ಇಲ್ಲಿ ಬರೆದಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು. ಇದು ಲಾಸ್ಟು, ಒಂದು ನಿಮಿಷ, ಇದು ಲಾಸ್ಟ್. ಆ ನಾಗರಿಕತೆ ಅವನತಿ ಯಾವ ರೀತಿ ಆಯಿತು ಅಂತ ಕೂಡ ಹೇಳಿ ನಾನು ಇಲ್ಲಿ ಈ ಅಸೈನ್ಮೆಂಟ್ನ, ಅಂದರೆ ಇದು ಸ್ಟೇಜ್ 1 ಫ್ರೆಂಡ್ಸ್. ಇದು ಇಲ್ಲಿ ಇದೆಯಲ್ಲ, ಇದು ಸ್ಟೇಜ್ 1, ಇದು ಸ್ಟೇಜ್ 2. ಅಂದರೆ ನಮಗೆ ಇದು 2ನೇ ಕ್ವಶನ್ ಆಗಿ ಕೊಟ್ಟಿದ್ರು. ಇಲ್ಲಿ ನೋಡ್ಬೋದು. ಇಲ್ಲೂ ಕೂಡ ನಾನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಅಂತ ಬರೆದಿದ್ದೀನಿ. ಇಂಟರ್ನಲ್ ಅಸೆಸ್ಮೆಂಟು ಸ್ಟೇಜ್ ಬಂದು ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ಫ್ರೆಂಡ್ಸ್, ಸ್ಟೇಜ್ 2. ಇದು ಜುಲೈ ಸೈಕಲ್. ಇಲ್ಲಿ ನೋಡ್ಬೋದು. ನನ್ನ ಎಲ್ಲ ಇನ್ಫಾರ್ಮೇಷನ್ನ ನಾನು ಈ ರೀತಿಯೇ ಹೇಳಿದ್ನಲ್ಲ ಫ್ರೆಂಡ್ಸ್, ಫುಲ್ಲು ನಾನು ಆ PDF ಅಲ್ಲಿ ಇದ್ದಿದ್ದನ್ನೆಲ್ಲ ನಾನು ನನ್ನ ಹ್ಯಾಂಡ್ ರೈಟಿಂಗಲ್ಲಿ ನಾನು ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಈ ಕ್ವಶನ್ನು ಬಂದು ಭಾರತದ ಮೇಲೆ ಇಲ್ಲಿ ಯಾವ ಟಾಪಿಕ್ ಕೊಟ್ಟಿದ್ರು ನನಗೆ ಅಂತಂತಂದರೆ, ಭಾರತದ ಮೇಲೆ ವಿದೇಶಿಯರ ದಾಳಿಗಳನ್ನು ಮೌಲ್ಯೀಕರಿಸಿ ವಿಶೇಷವಾಗಿ ಕುಶಾನರನ್ನು ಕುರಿತಂತೆ ಅಂತ ಇದೆ. ಅಂದರೆ ಭಾರತದ ಮೇಲೆ ವಿದೇಶಿಯರು ನಮ್ಮ ದೇಶನ ದಾಳಿ ಮಾಡಿದಾಗ ಅದರಿಂದ ಆದಂಥ ಪರಿಣಾಮಗಳೇನು. ಇಲ್ಲಿ ನಾನು ಭಾರತದ ಮೇಲೆ ವಿದೇಶಿಯರ ದಾಳಿ ಹೇಳಿದ್ನಲ್ಲ ಫ್ರೆಂಡ್ಸ್, ಈ ಎಲ್ಲದರಲ್ಲೂ ನಾವು ರೋಲ್ ನಂಬರು, ಡೇಟು ಕಂಪಲ್ಸರಿಯಾಗಿ ಬರೀಬೇಕಾಗುತ್ತೆ. ಇಲ್ಲಿ ನೋಡ್ಬೋದು. ನಾನು ಹೆಡ್ಡಿಂಗ್ಗಳಿಗೆ ಎಲ್ಲ ಈ ರೀತಿ ಅಂಡರ್ಲೈನ್ನ ಮಾಡಿದ್ದೀನಿ. ಸೊ ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಹೊರತು ನಮ್ಮ ಪ್ರೆಸೆಂಟೇಷನ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ಬೋದು. ಇಲ್ಲಿ ಭಾರತೀಯ ಸಮಾಜದ ಮೇಲೆ ಪರ್ಷಿಯನರ ಆಕ್ರಮಣದ ಪರಿಣಾಮ, ಅಂದರೆ ಯಾರ್ಯಾರು ನಮ್ಮ ದೇಶವನ್ನು ಮೇಲೆ ದಾಳಿ ಮಾಡಿದ್ರು, ಅದರಿಂದ ನಮ್ಮ ದೇಶದಲ್ಲಾದಂಥ ಬದಲಾವಣೆಗಳೇನು ಅಂತ ಅವರು ಕ್ವಶನ್ ಕೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಇಲ್ಲಿ ಆನ್ಸರ್ನ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು. ಗ್ರೀಕರ ಆಕ್ರಮಣ ಅಂತ ಇದೆ. ಅಂದರೆ ಪರ್ಷಿಯನರು ಮತ್ತು ಗ್ರೀಕರು ಹೆಚ್ಚಾಗಿ ನಮ್ಮ ಭಾರತದ ಮೇಲೆ ದಾಳಿ ಮಾಡಿದಾಗ ಯಾವ ರೀತಿಯ ಪರಿಣಾಮ ಆಯಿತು, ನಮ್ಮ ಸಾಹಿತ್ಯದಲ್ಲಾಗಿರ್ಬೋದು, ಅಥವಾ ನಮ್ಮ ಆಚರಣೆ ವಿಚಾರದಲ್ಲಾಗಿರ್ಬೋದು, ನಮ್ಮ ಸಂಸ್ಕೃತಿಯಲ್ಲಾಗಿರ್ಬೋದು, ಯಾವ ರೀತಿ ಬದಲಾವಣೆಗಳಾಯಿತು ಅನ್ನೋದು ಕೂಡ ಇಲ್ಲಿ ತುಂಬ ಚೆನ್ನಾಗಿ ಗೊತ್ತಿದೆ. ಈ ರೀತಿ ಅಸೈನ್ಮೆಂಟ್ ಕೊಡೋದ್ರಿಂದ ಏನಾಗುತ್ತೆ ಫ್ರೆಂಡ್ಸ್, ಎಕ್ಸಾಮಲ್ಲೂ ಕೂಡ ಈ ರೀತಿಯ ಕ್ವಶನ್ ಬಂದಾಗ ನಮಗೆ ಬರೆಯೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ಬೋದು. ಪೇಜ್ ನಂಬರು ಮತ್ತು ಸೈನು, ಡೇಟು ನಾನು ಇಲ್ಲಿ ಮಾಡಿದ್ದೀನಿ. ನೆಕ್ಸ್ಟು ಇದು ಭಾರತೀಯ ಸಮಾಜದ ಮೇಲೆ ಗ್ರೀಕರ ಆಕ್ರಮಣದ ಪರಿಣಾಮ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್. ಇವಾಗ ಅಲೆಕ್ಸಾಂಡರ್ ನಮ್ಮ ಭಾರತದ ಮೇಲೆ ದಾಳಿ ಮಾಡಿದಾಗ ಯಾವ್ಯಾವ ರೀತಿಯ ಪರಿಣಾಮಗಳಾಯಿತು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ನೋಡ್ಬೋದು. ಆ ಕ್ವಶನಲ್ಲಿ ಏನು ಕೇಳಿದ್ರು, ಕುಶಾನರ ಆಳ್ವಿಕೆ ಅವರ ಬಗ್ಗೆನೂ ಕೂಡ ಇಲ್ಲಿ ಬರಿಬೇಕು ಅಂತ ಅವರು ಮೆನ್ಷನ್ ಮಾಡಿದರು. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಅವರ ಕುಶಾನರ ಆಳ್ವಿಕೆ ಯಾವ ರೀತಿ ಬಂತು, ಅವರು ನಮ್ಮ ಭಾರತದ ಮೇಲೆ ಯಾವ ರೀತಿ, ಕುಶಾನರು ಕೂಡ ನಮ್ಮ ಭಾರತಕ್ಕೆ ಹೊರಗಡೆಯಿಂದ ಬಂದವರು ಅಂತಲೇ ಹೇಳ್ತಾರೆ. ಅಂದರೆ ಮೌರ್ಯರ ನಂತರ ಕುಶಾನರು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ರು. ಉತ್ತರ ಭಾರತ ಮಾತ್ರ ಅಲ್ಲದೆ ಮಧ್ಯ ಏಷ್ಯಾದವರಿನ ಕೆಲವು ಪ್ರದೇಶಗಳನ್ನು ಅವರು ಬಂದಿದ್ದರು. ಕುಶಾನರು ಯೂಚಿ ಜನಾಂಗಕ್ಕೆ ಸೇರಿದರು. ಈ ರೀತಿಯ ಇನ್ಫಾರ್ಮೇಷನ್ನ ನಾನು ಸ್ವಲ್ಪ ಪೀಠಿಕೆ ಆಗಿ ಬರೆದಿದ್ದೀನಿ. ನೆಕ್ಸ್ಟು ಕುಶಾನರಲ್ಲಿ ಅತಿ ಪ್ರಸಿದ್ಧ ದೊರೆ ಕನಿಷ್ಕನ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಇಲ್ಲಿ ಬರೆದಿದ್ದೀನಿ. ಅವನ ಧಾರ್ಮಿಕ ನೀತಿ ಯಾವುದೇ ರೀತಿ ಇರ್ಬೋದು, ಅವನ ಸಾಹಿತ್ಯಕ್ಕೆ, ಕಲಾಕ್ಷೇತ್ರಕ್ಕೆ ಯಾವ ರೀತಿಯ ಕೊಡುಗೆಗಳನ್ನು ಕೊಟ್ಟಿದ್ದಾನೆ ಅಂತ ನಾನು ಇಲ್ಲಿ ಪೀಠಿಕೆಯಾಗಿ ಬರೆದು, ನಂತರ ಇಲ್ಲಿ ನಾನು ನಂತರ ಅವನ
ಕಾಲದಲ್ಲಿ ಏನೇನು ವಿಶೇಷತೆಗಳು ನಡೀತೋ ಅವನು 4ನೇ ಬೌದ್ಧ ಸಮ್ಮೇಳನ ನಡೆಸಿದ್ದಾಗಿರ್ಬೋದು. ಅದರ ಅಧ್ಯಕ್ಷತೆಯ ವಸುಮಿತ್ರ ಮತ್ತು ಉಪಾಧ್ಯಕ್ಷರಾಗಿ ಅಶ್ವಘೋಷ ಅವರು ಆಯ್ಕೆಯಾಗಿದ್ದರು. ಈ ರೀತಿಯಾಗೆಲ್ಲ ಬರೆದಿದ್ದೀನಿ. ಇಲ್ಲಿ ನೋಡ್ಬೋದು ಮಹಾಯಾನ ಪಂಥದ ಲಕ್ಷಣಗಳು ಅಂದರೆ ಈ 4ನೇ ಬೌದ್ಧ ಸಮ್ಮೇಳನದಲ್ಲಿ ಏನಾಗುತ್ತೆ, ಬೌದ್ಧ ಧರ್ಮ 2 ಪಂಥಗಳಾಗಿ ವಿಂಗಡಣೆ ಆಗುತ್ತೆ, ಹಿನಯಾನ ಮತ್ತು ಮಹಾಯಾನದ ಪಂಥದ ಲಕ್ಷಣಗಳನ್ನು ನಾನು ಇಲ್ಲಿ ಬರೆದಿದ್ದೀನಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಅದಕ್ಕೆ ನಾನು ರಿಲೇಟೆಡ್ ಆಗಿರುವಂಥ ಇನ್ಫಾರ್ಮೇಷನ್ನ ಇಲ್ಲಿ ಬರೆದಿದ್ದೀನಿ. ನೆಕ್ಸ್ಟು ಕುಶಾನರ ಸಾಂಸ್ಕೃತಿಕ ಕೊಡುಗೆಗಳು. ಅವರು ಧರ್ಮಕ್ಕೆ ಯಾವ ರೀತಿಯ ಕೊಡುಗೆಗಳನ್ನ ನೀಡಿದ್ದಾರೆ, ಕುಶಾನರ ಆಳ್ವಿಕೆಯಲ್ಲಿ ಸಾಹಿತ್ಯದ ಬೆಳವಣಿಗೆ ಯಾವ ರೀತಿ ಆಯಿತು, ಮತ್ತು ಯಾವ್ಯಾವ ಕೃತಿಗಳನ್ನು ಬರೆದಿದ್ದಾರೆ ಇವರ ಅಂದರೆ ಎಕ್ಸ್ಪೆಷಲಿ ಕುಶಾನರ ಕಾಲದಲ್ಲಿ ನಾವು ನೋಡ್ಬೋದು ಗಾಂಧಾರ ಕಲೆ ಆಗಿರ್ಬೋದು ಅಥವಾ ಮಥುರಾ ಕಲೆ ಆಗಿರ್ಬೋದು ತುಂಬ ಪ್ರಸಿದ್ಧಿಯಾಗಿತ್ತು ಅಂತಲೇ ಹೇಳ್ಬೋದು. ನೋಡ್ಬೋದು ಗಾಂಧಾರ ಕಲೆ ಅಂದರೆ ಏನು, ಮಥುರಾ ಕಲೆ ಅಂದರೆ ಏನು, ಮತ್ತು ಹಾಗೆ ನಾನು ಅಮರಾವತಿ ಕಲೆ ಅವ್ರಿಗೆ ಸಂಬಂಧಪಟ್ಟಂಥ ಅಮರಾವತಿ ಕಲೆ ಅಂದರೆ ಏನು, ನಾಣ್ಯಗಳಂದರೆ ಏನು, ಆಮೇಲೆ ನೆಕ್ಸ್ಟು ಅವರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕುಶಾನರು ನಾಣ್ಯಗಳಿಂದನೇ ಪ್ರಸಿದ್ಧಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಕುಶಾನರ ಕಾಲದಲ್ಲಿ ಕನಿಷ್ಕನ ನಾಣ್ಯ ತುಂಬ ಏನು ಹೇಳ್ತಾರೆ ಅಂತಂದರೆ ಇಲ್ಲಿ ಬರೆದಿದ್ದೀನಿ ನೋಡಿ ಫ್ರೆಂಡ್ಸ್, ಓದ್ತೀನಿ. ಕನಿಷ್ಕ ನಾಣ್ಯಗಳು ವಿವಿಧ ಹಿಂದೂ ದೇವರುಗಳನ್ನು ಚಿತ್ರಿಸುತ್ತವೆ. ಕುಶಾನರ ನಾಣ್ಯಗಳು ರಾಜಾದಿರಾಜ, ಮಹಾರಾಜ, ಮಹೇಶ್ವರ ಮುಂತಾದ ಅವನ ರಾಜ ಬಿರುದುಗಳನ್ನು ಉಲ್ಲೇಖಿಸಿವೆ. ಹೀಗೆ ಅವನು ನಾಣ್ಯಗಳಿಗೂ ಕೂಡ ತುಂಬ ಕೊಡುಗೆಗಳನ್ನು ನೀಡಿದ್ದಾನೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಇದು ನೋಡ್ಬೋದು ಫ್ರೆಂಡ್ಸ್, ಇದು ಈ ರೀತಿ ನಾನು ಬರೆದಿದ್ದೀನಿ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನು ಅಂದರೆ ಫ್ರೆಂಡ್ಸ್, ಸ್ಟೇಜ್ 1 ಮತ್ತು ಸ್ಟೇಜ್ 2ನ ಎರಡೂ ಕೂಡ ನಾವು ಒಂದೇ PDF ಆಗಿ ಮಾಡಿ ಅಪ್ಲೋಡ್ ಮಾಡಬೇಕು ಫ್ರೆಂಡ್ಸ್. ಇದು ಸಾಕಷ್ಟು ಜನ ನನ್ನ ಕ್ವಶನ್ ಕೇಳಿದರು, ಅವ್ರಿಗೆ ಇದನ್ನು ನಾನು ಹೇಳ್ತಾ ಇದ್ದೀನಿ. ಸ್ಟೇಜ್ 1 ಮತ್ತು ಸ್ಟೇಜ್ 2ನ ಒಂದೇ PDF ಆಗಿ ನಾವು ಕನ್ವರ್ಟ್ ಮಾಡಬೇಕು ಅಂತ. ನೆಕ್ಸ್ಟ್ ಥರ್ಡ್ ಕ್ವಶನ್ ಬಂದು ಈ ಅಸೈನ್ಮೆಂಟು ಎಷ್ಟು ಪೇಜ್ ಇರಬೇಕು ಅಂತ ಕೇಳಿದ್ರು. ಈಗ ನಾನು ಎಷ್ಟು ಪೇಜ್ ಬರೆದಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಇವಾಗ ಸ್ಟೇಜ್ 1 ಅಲ್ವಾ, ಇದು 1 ಪೇಜ್ ಅಂತ ಇಟ್ಕೊಳ್ಳಿ. ಇದು 1 ಪೇಜ್ ಅಂತ ಲೆಕ್ಕ ಮಾಡ್ಕೊತಾರೆ, ಆದರೆ ಇದನ್ನ ನಾವು ಬಿಡೋಣ. ಈಗ ನೋಡ್ಬೋದು 1 2 3 4 5 6 7 8 ಮಿನಿಮಮ್ ಅಂತಂದರೆ ನಾನು ಒಂದು ಅಸೈನ್ಮೆಂಟಲ್ಲಿ ಅಂತಂದರೆ ಒಂದು ಸ್ಟೇಜ್ 1ನ ನಾನು 7ರಿಂದ ಒಂದು ಕ್ವಶನ್ನ 5ರಿಂದ 7 ಪೇಜು ಫ್ರೆಂಡ್ಸ್. ಮಿನಿಮಮ್ ಅಂತಂದರೆ 6ರಿಂದ 7 ಇರಬೇಕು. ನಾನಿಲ್ಲಿ 9 ಪೇಜ್ಗಳನ್ನು ಬರೆದಿದ್ದೀನಿ. ಅಂದರೆ ಇದೊಂದು ಪೇಜ್ನ ನಾನು ಲೆಕ್ಕ ಹಾಕ್ಕೊಂಡಿದ್ದೀನಿ, ಇದನ್ನು ಬಿಟ್ಟರೆ 8 ಪೇಜಾಗಿ ನಾನು ಬರೆದಿದ್ದೀನಿ ಫ್ರೆಂಡ್ಸ್. ಇದು ಕೂಡ ಸ್ಟೇಜ್ 2 ನೋಡ್ಬೋದು ಎಷ್ಟು ಪೇಜ್ ಬರೆದಿದ್ದೀನಿ ಅಂತ. ಈ ಒಂದು ಪೇಜ್ನ ಕನ್ಸಿಡರ್ ಬೇಡ ಫ್ರೆಂಡ್ಸ್, ಇದನ್ನ ಮೇನ್ ಪೇಜ್ ಅಂತ ತಿಳ್ಕೊಳ್ಳೋಣ. ಈಗ 1 2 3 4 5 6 7 8 ಇದು ಕೂಡ ನಾನು 8 ಪೇಜ್ಗಳನ್ನ ಬರೆದಿದ್ದೀನಿ ಫ್ರೆಂಡ್ಸ್. ಇದು ಕೂಡ ನಾನು 8 ಪೇಜ್ ಬರೆದಿದ್ದೀನಿ. ಟೋಟಲ್ ಆಗಿ ಎಷ್ಟು ಪೇಜ್ ಆಯಿತು ಆವಾಗ ನನಗೆ ಸ್ಟೇಜ್ 1 ಮತ್ತು ಸ್ಟೇಜ್ 2 ಎರಡೂ ಸೇರಿ 8 8 16, ಇದೊಂದು 2 ಪೇಜು 18 ಪೇಜ್ ಆಗಿ ನಾನು ಬರೆದಿದ್ದೀನಿ ಫ್ರೆಂಡ್ಸ್. ಒಂದು ಅಸೈನ್ಮೆಂಟ್ನ ನಾನು 18 ಪೇಜ್ ಆಗಿ ನಾನು ಬರೆದಿದ್ದೀನಿ. ಸೊ ಇದು ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೀನಿ ಫ್ರೆಂಡ್ಸ್. ಇದನ್ನ ಸಾಕಷ್ಟು ಜನ ನನಗೆ ಕ್ವಶನ್ ಮಾಡಿದರು. ಸೊ ಈ ರೀತಿ ನನ್ನ ವೀಡಿಯೋಗಳಿಂದ ಸಾಕಷ್ಟು ಜನರಿಗೆ ಸಹಾಯ ಆಗುತ್ತೆ ಅನ್ನೋದು ಒಂದು ಖುಷಿ ವಿಚಾರ ಫ್ರೆಂಡ್ಸ್. ಯಾಕಂತಂತಂದರೆ ನಮಗೆ ಗೊತ್ತಿರೋ ವಿಚಾರಗಳನ್ನು ಶೇರ್ ಮಾಡಿದಾಗ ಏನಾಗುತ್ತೆ, ನಮ್ಮ ನಾಲೆಜು ಇನ್ನೂ ಇಂಪ್ರೂವ್ ಆಗುತ್ತೆ ಹೊರತು ನಮ್ಮ ನಾಲೆಜ್ಗಳಿಗೆ ಏನೂ ತೊಂದರೆ ಆಗೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಫ್ರೆಂಡ್ಸ್. ಸಾಕಷ್ಟು ವಿಚಾರಗಳನ್ನು ಈ ರೀತಿ ಶೇರ್ ಮಾಡೋದ್ರಿಂದನೇ ನಮ್ಮ ಜ್ಞಾಪನ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನೊಂದು ಅಸೈನ್ಮೆಂಟ್ ತೋರಿಸ್ತೀನಿ ಅನ್ನಲ್ಲ ಫ್ರೆಂಡ್ಸ್, ಸೇಮ್ ಕೂಡ ಇದನ್ನು ಕೂಡ ನಾನು ಆ ರೀತಿಯೇ ಬರೆದಿದ್ದೀನಿ. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಏನು ಡಿಫ್ರೆಂಟಾಗಿ ಬರೆದಿದ್ದೀನಿ ಅಂದರೆ, ಇಲ್ಲಿ ನಾನು ಕ್ವಶನ್ನ ಈ ರೀತಿ ಕ್ವಶನ್ಗೆ ಅಂತಲೇ ಒಂದು ಪೇಜ್ ಬರೆದಿದ್ದೀನಿ ಫ್ರೆಂಡ್ಸ್. ನಾನು ಇಲ್ಲಿ ನೋಡ್ಬೋದು 2024-25ನೇ ಜುಲೈ ಆವೃತ್ತಿಯ ಆಂತರಿಕ ನಿಬಂಧನ ಪ್ರಶ್ನೆಗಳು MA ಪ್ರಥಮ ಸೆಮಿಸ್ಟರ್ ಕರ್ನಾಟಕ ಕಲೆ ಮತ್ತು ವಾಸ್ತುಶಿಲ್ಪ. ಇದು ಸಬ್ಜೆಕ್ಟ್ ಬಂದು ಫ್ರೆಂಡ್ಸ್. ಕ್ವಶನ್ ಬಂದು ಏನು ಕೊಟ್ಟಿದ್ರು ಅಂದರೆ, ರಾಷ್ಟ್ರಕೂಟ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪದ ಕೊಡುಗೆಗಳನ್ನು ವಿವರಿಸಿ. ಇಲ್ಲಿ ನೋಡ್ಬೋದು ನಾನು ಎಲ್ಲ ಪೇಜಲ್ಲೂ ರೋಲ್ ನಂಬರು, ಸಿಗ್ನೇಚರು, ಪೇಜ್ ನಂಬರು, ಡೇಟು ಎಲ್ಲನೂ ಬರೆದಿದ್ದೀನಿ. ಇದು ಕೂಡ ನಾನು ಆ ರೀತಿಯೇ ಬರೆದಿದ್ದೀನಿ ಸ್ಟೇಜ್ 1 ಮತ್ತು ಸ್ಟೇಜ್ 2. ಇದನ್ನು ಮತ್ತೆ ಡೀಪಾಗಿ ತೋರ್ಸೋಕೆ ಹೋದರೆ ತುಂಬ ಲೇಟ್ ಆಗುತ್ತೆ. ಆಲ್ರೆಡಿ ಇದು ಲಾಂಗ್ ವಿಡಿಯೋನೇ ಆಗಿದೆ ಫ್ರೆಂಡ್ಸ್. ಇದು ಸ್ಟೇಜ್ 2 ಬಂದು ಇದು ಕೂಡ ನಾನು ಈ ರೀತಿಯೇ ಬರೆದಿದ್ದೀನಿ. ಇಲ್ಲಿ ನೋಡ್ಬೋದು ನೀವು.
ಕಾಣಿಸ್ತಾ ಇದೆ ಅಲ್ಲ ಫ್ರೆಂಡ್ಸ್, ನಾನು ಈ ರೀತಿಯೇ ಬರೆದಿದ್ದೀನಿ. ಇದು 2ನೇ ವಿಧ ಈ ರೀತಿ ಬರೆದಿದ್ದೀನಿ ನಾನು. ಇನ್ನು 3ನೇ ವಿಧ ಬಂದು ಯಾವ ರೀತಿ ಬರೆದಿದ್ದೀನಿ ಅಂತ ನಾನು ಆಲ್ರೆಡಿ ಹೇಳಿದ್ನಲ್ಲ ಫ್ರೆಂಡ್ಸ್, ಅದು ನಾನು ಆ ರೀತಿ ಬರೆದಿದ್ದೀನಿ. ಅದು ನನಗೆ ಬರೆದು ಎಲ್ಲ ಸಬ್ಮಿಟ್ ಮಾಡಿದ್ಮೇಲೆ ನನಗೆ ಹೀಗೆ ವಿಡಿಯೋ ನೋಡುವಾಗ ಒಬ್ಬರು ಈ ರೀತಿ ಬರೆದಿದ್ರು. ಈ ಮೆಥಡ್ ನನಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ನಾನು ಇದನ್ನ ಸೆಕೆಂಡ್ ಸೆಮ್ಮಲ್ಲಿ ಈ ರೀತಿ ಬರೆಯೋಣ ಅಂತ ನಾನು ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೇಮು, ರೋಲ್ ನಂಬರು, ಡೇಟು, ಪೇಜ್ ನಂಬರು ಎಲ್ಲ ಇಲ್ಲೇ ಮೆನ್ಷನ್ ಮಾಡಿಬಿಟ್ರೆ ಅವ್ರಿಗೆ ನೋಡೋದಕ್ಕೆ ಕೂಡ ಈಸಿ ಆಗುತ್ತೆ, ಮತ್ತು ಅವ್ರಿಗೆ ವ್ಯಾಲ್ಯೂಯೇಟ್ ಮಾಡೋದು ಕೂಡ ಈಸಿ ಆಗುತ್ತೆ. ಇಲ್ಲೆಲ್ಲ ಇನ್ಫಾರ್ಮೇಷನ್ ಒಂದೇ ಪೇಜಲ್ಲಿ ಸಿಗೋದ್ರಿಂದ ಏನಾಗುತ್ತೆ, ಸಿಗ್ನೇಚರು ಮತ್ತು ಡೇಟ್ ಕೂಡ ಇಲ್ಲೇ ಬರೆದ್ಬಿಟ್ರೆ ನಾವು ಎಲ್ಲ ಪೂರ್ತಿ ಇನ್ಫಾರ್ಮೇಷನ್ನು ಇಲ್ಲೇ ಸಿಗುತ್ತೆ. ನೆಕ್ಸ್ಟ್ ನಾವು ಇಲ್ಲಿಂದ ಇಲ್ಲಿವರೆಗೂ ನಾವು ಇನ್ಫಾರ್ಮೇಷನ್ನ ಬರ್ಕೊಬೋದು. ಸೇಮ್ ಈ ರೀತಿಯೇ ಎಲ್ಲ ಪೇಜಲ್ಲೂ ನಾವು ಮಾಡ್ಕೊಂಬಿಟ್ರೆ ಅವ್ರಿಗೂ ಕರೆಕ್ಷನ್ ಮಾಡೋಕ್ಕೂ ಚೆನ್ನಾಗಿರುತ್ತೆ, ನಮಗೂ ನೋಡೋಕ್ಕೂ ಲುಕ್ ವೈಸ್ ಕೂಡ ಚೆನ್ನಾಗಿರುತ್ತೆ. ಆ ರೀತಿ ರೋಲ್ ನಂಬರು, ಡೇಟ್ ಎಲ್ಲ ಸಪ್ರೇಟಾಗಿ ಬರೆಯೋದಕ್ಕಿಂತ ಈ ರೀತಿ ಒಂದೇ ಸೈಡು ಬರೆಯೋದ್ರಿಂದ ಯೂಸ್ಫುಲ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇದಾಗಿತ್ತು. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.